ಚಂದ್ರಾಪುರಂ ಎಂಬ ಗ್ರಾಮದಲ್ಲಿ ರಾಮು, ದಾಸು ಅನ್ನೋ ಇಬ್ರು ಅಣ್ಣ ತಮ್ಮಂದಿರು ಇರ್ತಿದ್ರು. ರಾಮು ಅವರ ಹೆಂಡತಿ ಶಾಂತ. ಅವರಿಗೆ ಮದುವೆ ಆಗಿ ತುಂಬ ಕಾಲ ಆದರೂ ಮಕ್ಕಳಾಗಿರಲಿಲ್ಲ. ಇನ್ನು ಚಿಕ್ಕವನು ದಾಸು, ಅವರ ಹೆಂಡತಿ ಕಾಂತ, ಅವ್ರಿಗೆ ಒಂದು ಮಗ ಸೂರಜ್. ಸ್ವಲ್ಪ ವರ್ಷಗಳಾದಮೇಲೆ ರಾಮು ಶಾಂತಾಗೆ ಒಂದು ಮಗ ಹುಟ್ಟಿದ. ಆತನಿಗೆ ರೋಷನ್ ಅಂತ ಹೆಸರಿಟ್ರು. ಕಾಂತ ರೋಷನ್ ಬಗ್ಗೆ ತುಂಬ ಅಸೂಯೆ ಪಡ್ತಿದ್ಲು. ರೋಷನ್ ಹುಟ್ಟಿದಾಗ್ಲಿಂದ ನನ್ನ ಮಗನಿಗೆ ಬೆಲೆ ಕಡಿಮೆ ಆಗೋಯ್ತು. ಏನೋ ಒಂದು ಉಪಾಯ ಮಾಡಿ ರೋಷನ್ನ ಅಡ್ಡ ತೊಲಗಿಸ್ಬೇಕು, ಆಗಲೇ ಈ ಆಸ್ತಿಯೆಲ್ಲ ನನ್ನ ಮಗನಿಗೆ ಸಿಗುತ್ತೆ ಅಂತ ಅಂದ್ಕೊಳ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಗಾಢ ನಿದ್ದೆಯಲ್ಲಿರಬೇಕಾದ್ರೆ ಕಾಂತ ಎದ್ದು ರೋಷನ್ನ ಕರ್ಕೊಂಡು ದೂರವಾಗಿರೋ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಟು ಮನೆಗೆ ಬಂದ್ಬಿಡ್ತಾಳೆ. ಅದೆಲ್ಲ ಒಂದು ದೆವ್ವ ಗಮನಿಸ್ತಾ ಇರ್ತಾಳೆ. ಆಗಲೇ ಆ ಟ್ರ್ಯಾಕ್ ಮೇಲೆ ಟ್ರೈನ್ ಬರ್ತಾ ಇರುತ್ತೆ. ಆ ದೆವ್ವ ತಕ್ಷಣ ಹೋಗಿ ಮಗುನ ಕಾಪಾಡುತ್ತೆ. ಮರುದಿನ ಶಾಂತ ಎದ್ದು ನೋಡಿದಾಗ ಮಗು ಕಾಣಿಸ್ಲಿಲ್ಲ. ರೋಷನ್ ರೋಷನ್ ಅಂತ ಶಾಂತ ಅಳ್ತಾ ಇದ್ದಾಗ ಆ ಮಾತುಗಳು ಕೇಳಿ ಕಾಂತ ಅವಳ ಗಂಡ ಅಲ್ಲಿಗೆ ಬಂದು ಏನು ನಡೀತು ಅಂತ ಕೇಳ್ತಾರೆ. ರೋಷನ್ ಕಾಣಿಸ್ತಿಲ್ಲ, ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಆಗ ಕಾಂತನು ಹೀಗಂತಾಳೆ, ಅಯ್ಯೋ ಅದು ಹೇಗೆ ನಡೆಯುತ್ತೆ ಅಕ್ಕ? ರಾತ್ರಿ ರೋಷನ್ ನಿನ್ನ ಪಕ್ಕನೇ ಇದ್ನಲ್ವಾ, ಮತ್ತೆ ಯಾರು ಎತ್ಕೊಂಡು ಹೋಗ್ತಾರೆ ಅಂತ ನೋವು ಪಡೋ ಹಾಗೆ ನಟಿಸ್ತಿದ್ಲು. ಅತ್ತಿಗೆ, ನಾನು ಹೇಗಾದರೂ ರೋಷನ್ನ ಹುಡುಕಿ ಕರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಯಾರೋ ಕರೀತಿದ್ದಾಗ ಶಾಂತ ಹೊರಗಡೆ ಹೋಗಿ ನೋಡ್ತಾಳೆ. ಅಲ್ಲಿ ಒಂದಾಕೆ ರೋಷನ್ನೊಂದಿಗೆ ನಿಂತಿರ್ತಾಳೆ. ಆಕೆನ ದೆವ್ವ, ಅಮ್ಮ ಈ ಮಗು ನಿಮ್ಮದೇನಾ? ಹೌದು, ಈ ಮಗು ನಂದೇ ಅಂತ ಮಗುನ ಎತ್ಕೊಂಡ್ಲು ಶಾಂತ. ಕಾಂತ ರೋಷನ್ನ ನೋಡಿ ಅಸೂಯೆ ಪಟ್ಲು. ಆಕೆ ಅವಳ ಮನಸ್ಸಲ್ಲಿ, ಅರೆ ಇವನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿದ್ನಲ್ಲ, ಇವನ್ ಹೇಗೆ ಬದುಕ್ತಾ ಅಂದ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ಶಾಂತ, ನಿಜಕ್ಕೆ ನೀವ್ಯಾರು? ನಮ್ಮ ಮಗು ನಿಮ್ಗೆಲ್ಲಿ ಕಾಣಿಸ್ದ? ಈ ಮಗು ನನಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾಣಿಸ್ದ, ಹುಡುಕೊಂಡು ಬಂದೆ. ನಿಮ್ಮ ಮನೆ ಹತ್ರಕ್ಕೆ ಬಂದ ತಕ್ಷಣವೇ ಅಳು ಕೇಳಿಸ್ತು. ಈ ಮಗು ನಿಮ್ಮದೇ ಆಗಿರುತ್ತೆ ಅಂದ್ಕೊಂಡೆ. ನೀವಿಲ್ಲೇ ಇರ್ತೀರಾ? ನನಗೆ ಮನೆ ಬಾಗಿಲು ಏನೂ ಇಲ್ಲ, ಆದರೆ ಈ ದಿನದಿಂದ ನೀನು ನಮ್ಮ ಮನೆಯಲ್ಲೇ ಇರು. ಅಷ್ಟರಲ್ಲಿ ಕಾಂತಂ ಮಧ್ಯ ಬಾಯಿ ಹಾಕಿ, ಅದು ಹೇಗಕ್ಕ? ಆಕೆ ಯಾರೋ ಗೊತ್ತಿಲ್ಲ, ಆಕೆನ ಹೇಗೆ ಮನೇಲಿರೋಕೆ ಬಿಡ್ತೀವಿ? ಯಾಕಿರಬಾರ್ದು? ಆಕೆ ನಮ್ಮ ರೋಷನ್ ಪ್ರಾಣನ ಕಾಪಾಡಿದ್ಲು, ಆಕೆನೂ ಇಲ್ಲೇ ಇರ್ತಾಳೆ ಅಂತಾನೆ ದಾಸು. ಇನ್ನು ಆ ದಿನದಿಂದ ರೋಷನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾ ಬರ್ತಾಳೆ. ಹೀಗಿದ್ದಾಗ ಒಂದಿನ ರಾತ್ರಿ ಕಾಂತ ರೋಷನ್ ಹತ್ರಕ್ಕೆ ಹೋಗ್ತಾಳೆ. ಇದೇ ಸರಿಯಾದ ಸಮಯ, ಈಗ ಯಾರೂ ನೋಡ್ತಿಲ್ಲ ಅಂತ ರೋಷನ್ನ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದ ದೆವ್ವ, ಇವಳು ಇನ್ನು ಬದಲಾಗಲ್ಲ, ಇವಳಿಗೆ ಗುಣಪಾಠ ಹೇಳಬೇಕಿದ್ದೆ ಅಂದ್ಕೊಂಡು ಶಾಂತನ ಕರೆದ್ಲು. ನಡೆದಿದ್ದು ಹೇಳ್ತಾಳೆ. ಶಾಂತ ಮತ್ತೆ ದೆವ್ವ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ನೋಡ್ತಾರೆ. ಅಲ್ಲಿ ಕಾಂತ ಕಾಣಿಸ್ತಾಳೆ. ಕಾಂತ, ನನ್ನ ಮಗನನ್ನು ಸಾಯಿಸ್ಬೇಕನ್ಕೊಳ್ತಿದ್ಯಾ? ನಿನಗೆ ಹೇಗೆ ಮನಸ್ಸು ಬರುತ್ತೆ ಅಂತ ರೋಷನ್ನ ಎತ್ಕೊಳ್ಳೋಕೆ ಪ್ರಯತ್ನಿಸಿದ್ಲು ಶಾಂತ. ನಾನಿವ್ನ ಕೊಡಲ್ಲ ಅಂತ ಶಾಂತನ ತಾಳ್ಬಿಟ್ಟು ರೋಷನ್ನ ಟ್ರ್ಯಾಕ್ ಮೇಲೆ ಮಲಗಿಸ್ತಾಳೆ. ಅಷ್ಟರಲ್ಲಿ ಟ್ರೈನ್ ಬರ್ತಾ ಇದೆ. ಆಗಲೇ ಅಲ್ಲಿಗೆ ದೆವ್ವ ಬಂದು ಆ ಮಗುನ ಕಾಪಾಡಿ ಕಾಂತಂನ ತಳ್ಬಿಡ್ತಾಳೆ. ಕಾಂತ ಆ ಟ್ರ್ಯಾಕ್ ಮೇಲೆ ಬಿದ್ದೋಗ್ತಾಳೆ. ಟ್ರೈನ್ ಕಾಂತಂ ಮೇಲಿಂದ ಹೊರಟೋಗುತ್ತೆ. ಕಾಂತಂ ಅಲ್ಲೇ ಸತ್ತು ಹೋಗ್ತಾಳೆ. ದೆವ್ವ ರೋಷನ್ನ ಶಾಂತಗೆ ಕೊಡುತ್ತೆ. ಶಾಂತ ಆ ದೆವ್ವಕ್ಕೆ ಕೃತಜ್ಞತೆಗಳು ಹೇಳುತ್ತೆ. ಇನ್ನು ನಾನು ಹೊರಡೋ ಸಮಯ ಹತ್ರ ಬಂತು ಅಂತ ದೆವ್ವ ಅಲ್ಲಿಂದ ಮಾಯ ಆಗೋಗುತ್ತೆ. ಶಾಂತ ಮಗುನ ಕರ್ಕೊಂಡು ಮನೆಗೆ ಹೊರಟೋಗ್ತಾಳೆ.